ತಲತಲಾಂತರಗಳಿಂದ ಅರಣ್ಯವನ್ನೇ ನಂಬಿ ಬದುಕ್ತಿರುವಂತಹ ಅರಣ್ಯವಾಸಿಗಳ ಅಸ್ತಿತ್ವಕ್ಕೆ ಅಪಾಯ ತರುವಂತಹ ಅಂಶಗಳೇನಾದ್ರೂ ಈ ಕಸ್ತೂರಿ ರಂಗನ್ ವರದಿಯಲ್ಲಿ ಇದೆಯಾ? ಒಂದು ವೇಳೆ ಈ ವರದಿ ಜಾರಿಯಾದ್ರೆ ಈ ಜನರನ್ನ ಒಕ್ಕಲೆಬ್ಬಿಸಲಾಗ್ತಿದ್ಯಾ? ಹಾಗಾದ್ರೆ ನಿಜವಾಗ್ಲೂ ಕಸ್ತೂರಿ ರಂಗನ್ ವರದಿಯಲ್ಲಿ ಇರುವಂಥ ಅಂಶಗಳು ಏನು? ಅದನ್ನ ತಿಳಿಸ್ತೀನಿ ಬನ್ನಿ. ಕಸ್ತೂರಿ ರಂಗನ್ ವರದಿ ಜನರಲ್ಲಿ ಭಾರಿ ಆತಂಕ, ಗೊಂದಲ ಸೃಷ್ಟಿಸಿರೋದು ನಮ್ಮ ಅಧ್ಯಯನದ ವೇಳೆ ಸ್ಪಷ್ಟವಾಗಿ ಗೋಚರವಾಯಿತು. ಅಲ್ಲದೆ ಜನ ಈ ಬಗ್ಗೆ ಸಾಕಷ್ಟು ಅನುಮಾನಗಳನ್ನು ಹೊಂದಿದ್ದಾರೆ. ಅರಣ್ಯವಾಸಿಗಳನ್ನ ಒಕ್ಕಲೆಬ್ಬಿಸ್ತಾರಾ? ಇದನ್ನ ರಾಜಕೀಯ ವ್ಯಕ್ತಿಗಳು ಮತ್ತು ಬಂಡವಾಳಶಾಹಿಗಳು ಅವರವರ ಉಪಯೋಗಕ್ಕೆ ತಕ್ಕಂತೆ, ಅವರವರ ಮನಬಂಧಕ್ಕೆ ತಕ್ಕಂತೆ ಜನಗಳಿಗೆ ಹೇಳ್ತಾ ಇದ್ದಾರೆ. ಕಸ್ತೂರಿ ರಂಗನ್ ಅಂದರೆ ಹೀಗೆ, ಕಸ್ತೂರಿ ರಂಗನ್ರಿಂದ ಪ್ರಾಬ್ಲಮ್ ಆಗ್ತಾ ಇದೆ, ಕಸ್ತೂರಿ ರಂಗನ್ ಬಂದುಬಿಟ್ಟು ನೀವು ಊರು ಬಿಡಬೇಕು, ಕಸ್ತೂರಿ ರಂಗನ್ ಹೇಳಿದರೆ ನೀವು ಮನೆಯಿಂದ ವೆಹಿಕಲ್ ಉಪಯೋಗಿಸಾಗಿಲ್ಲ, ಕಸ್ತೂರಿ ರಂಗನ್ ಬಂದರೆ ಈ ಥರ ನದಿ ಹೋಗಾಗಿಲ್ಲ. ನಿಜಾಂಶ ಅಂದ್ರೆ ಕಸ್ತೂರಿ ರಂಗನ್ ವರದಿ ಪರಿಸರ ರಕ್ಷಣೆ ಅಂತ ಹೇಳಿದ್ರೆ ಜನತೆಯನ್ನು ಒಳಗೊಂಡು ಪರಿಸರ ರಕ್ಷಣೆ ಬಿಟ್ಟರೆ ಜನತೆಯನ್ನು ಹೊರಬಿಟ್ಟು ಪರಿಸರ ರಕ್ಷಣೆ ಅಲ್ಲ. ಈ ಮಾತನ್ನು ಅರ್ಥ ಮಾಡ್ಕೊಳ್ಬೇಕು ಎಲ್ಲರೂ. ಪರಿಸರದಲ್ಲಿ ಜನಗಳು, ಆ ಪ್ರದೇಶದಲ್ಲಿ ವಾಸ ಮಾಡ್ತಿದ್ದ ಜನಗಳು ಒಂದು ಭಾಗ, ಆದರೆ ಜನರ ವಲಸೆಯನ್ನು ತಡೆಗಟ್ಟುತ್ತೆ. ಅದು ಬೇರೆ ಭಾಗದಿಂದ ಬಂದು ಹೂಡಿಕೆ ಮಾಡುವಂಥದ್ದನ್ನು ತಡೆಗಟ್ಟುತ್ತೆ. ಅಭಿವೃದ್ಧಿ, ಗಣಿಗಾರಿಕೆಯನ್ನು ತಡೆಗಟ್ಟುತ್ತೆ, ವಿದ್ಯುತ್ ಸ್ಥಾವರಗಳನ್ನು ತಡೆಗಟ್ಟುತ್ತೆ, ನೈಸರ್ಗಿಕವಾದ ನದಿ ನೀರಲ್ಲಿ ತನಗೆ ಹೇಗೆ ಬೇಕು ಹಂಗೆ ಬಳಸ್ಕೊಳ್ಳುವಂಥ ಒಂದು ಹುನ್ನಾರವನ್ನು ತಡೆಗಟ್ಟುತ್ತೆ, ಮರಳು ಗಣಿಗಾರಿಕೆಯನ್ನು ತಡೆಗಟ್ಟುತ್ತೆ, ಕಾಡಲ್ಲಿ ಕಲ್ಲು ಹೊಡೆಯೋದನ್ನು ತಡೆಗಟ್ಟುತ್ತೆ. ಇದೆಲ್ಲ ಯಾರಿಗೆ ಬೇಕು? ಜನಗಳಿಗೆ ಬೇಡ. ಇದು ರಾಜಕಾರಣಿಗಳಿಗೆ ಬೇಕು. ಇದೇ ಅವರ ಆಮದು. ಅರಣ್ಯ ಇಲಾಖೆಗಾಗಲಿ ಸಂಬಂಧಿಸಿದ ಇಲಾಖೆಗಾಗಲಿ ಈ ಥರದ್ದೆಲ್ಲ ಫೈಲ್ಗಳು ನಡೆದರೆ ಮಾತ್ರ ಅವರ ಕಮಾಯಿ ಓಡೋದು. ಇನ್ನು ರಾಸಾಯನಿಕ ಬಳಕೆಗೆ ನಿಷೇಧ, ಕೆಮಿಕಲ್ಗಳನ್ನು ಉಪಯೋಗ ಮಾಡಬಾರ್ದು ಅಂತ ಹೇಳ್ಕೊಂಡು, ಅದು ಈಗೇನಾಗಿದೆ ಅಂತ ಹೇಳಿದ್ರೆ ಕೆಮಿಕಲ್ಗಳನ್ನು, ಈಗ ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗ ಮಾಡುವಂಥದ್ದು ಅದು 100ಕ್ಕೆ 100 ಶಸಿದಾಗ್ಬಿಟ್ಟಿದೆ. ಕಾಫಿ ತೋಟ ಕೆಮಿಕಲ್ ಮಾಡಿದ್ರೆ ಬರೋದಿಲ್ಲ, ರಾಸಾಯನಿಕ ಗೊಬ್ಬರ ಉಪಯೋಗ ಬರೋದಿಲ್ಲ. ಅಡಿಕೆಗೆ ಬಯಲು ತುಂಬ ಸುಣ್ಣ ಸ್ಪ್ರೇ ಮಾಡಲಿಲ್ಲ ಅಂದರೆ ಅದು ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಈ ಥರ ಎಲ್ಲ ಇರೋದ್ರಿಂದ ಅದು ರೈತರ ವಿರೋಧ ಇರುವಂಥದ್ದು ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಪರಿಸರವಾದಿಗಳು ಕೊಡೋ ಉತ್ತರ ಈ ರೀತಿ ಇದೆ. ಸರ್ಕಾರದ ನೀತಿಯನ್ನೇ ಅವರು ಎತ್ತಿ ಹೇಳಿದ್ದಾರೆ. ಯಾಕೆ ಅಂದರೆ ಪರಿಸರ ಉಳಿಬೇಕು ಅಂತ ಹೇಳಿದರೆ ಮಿತಿ ಮೀರಿದ ನಿಮಗೆ ರಾಸಾಯನಿಕಗಳ ಬಳಕೆ ಆಗ್ತಾ ಇದೆ. ರೈತರನ್ನು ಸಾವಯವ ಕೃಷಿಗೆ ಪ್ರಚೋದನೆ ಮಾಡಿ ಅಂತ ಸಲಹೆ ಕೊಟ್ಟಿದ್ದಾರೆ. ಇದು ಸರ್ಕಾರದ ಯೋಜನೆ ಒಂದು ಭಾಗ. ಅವರು ಆರ್ಡ್ರಲ್ಲ, ಅವರು ಅಲ್ಲಿ ಬರ್ದಿಲ್ಲ. ಅವರು ಅದನ್ನು ಎಷ್ಟು ಮಟ್ಟಿಗೆ ಅಡಾಪ್ಟ್ ಮಾಡ್ಕೊಳ್ಬೇಕು, ಎಷ್ಟು ಮಟ್ಟಿಗೆ ಬಿಡಬೇಕು, ಯಾವುದನ್ನು ಅಡಾಪ್ಟ್ ಮಾಡ್ಕೊಡ್ಬೇಕು ಅನ್ನೋದು ಸರ್ಕಾರ ಡಿಸೈಡ್ ಮಾಡಬೇಕು. ಇಲ್ಲಿರ್ತಕ್ಕಂಥ ಕಾಫಿ ಎಸ್ಟೇಟಿನ ಓನರ್ಸ್ಗಳೆಲ್ಲ ಮಡ್ರಾಸು, ಬೊಂಬೈ, ಬೆಂಗಳೂರು ಸೆಟ್ಲ್ ಆಗಿದ್ದಾರೆ. ಮಿತಿ ಮೀರಿ ಮರಗಳನ್ನು ಕಡಿದು ತಿಂದಾಯ್ತು ಅವರು ಇದೇ ಸರ್ಕಾರದ ನೆರವಿನಿಂದ. ಯಾವಾಗ ಮರಗಳು ಕಡಿಮೆ ಆಯಿತು, ಸೂಕ್ಷ್ಮ ಜೀವಿಗಳೆಲ್ಲ ನಿಮ್ಮದು ಬೆರಿ ಬೋರರ್ ಅಂತ ಕಾಪಿಗೆ ಬರ್ತಾ ಇದೆ. ಮೊದಲು ಸಮೃದ್ಧವಾದ ಬ್ರಿಟಿಷ್ ಕಾಲದಲ್ಲಿ ಬರ್ತಿರ್ಲಿಲ್ಲ ಅದು. ಕಾಪಿನ ಅದಕ್ಕೆ ಎಂಡೋ ಸ್ವಲ್ಪ ನಾನು ಹೊಡೆಸ್ತೀರಿ ಇದೇ ಕಾರ್ಮಿಕರ ಕೈನಲ್ಲಿ. ಆ ನೀರನ್ನು ತಿಂದಂಥ ಹಳ್ಳಿ ಜನಗಳು, ಜಾನುವಾರುಗಳು, ಆ ಹೊಡೆದಂಥ ಕಾರ್ಮಿಕರ ಕಥೆಯನ್ನು ಇವರೆಲ್ಲ ಆರಾಮ್ ಹೊರಗಡೆ ಸೆಟ್ಲ್ ಆಗಿದ್ದಾರೆ. ಇಂಥದ್ದನ್ನು ನಿಷೇಧ ಮಾಡಿ. ಜನರ ಇನ್ನೊಂದು ಆತಂಕ ಅಂದ್ರೆ ಕಸ್ತೂರಿ ರಂಗನ್ ವರದಿ ಅಭಿವೃದ್ಧಿ ಕಾರ್ಯಕ್ಕೆ ವಿರೋಧವಾಗಿದೆ ಅನ್ನೋದು. ಕಸ್ತೂರಿ ರಂಗ ನಮಗಂತೂ ಮಾರಕ, ಇದು ನಮಗೆ ಇದು ಸರಿ ಇಲ್ಲ. ಈಗ ಅಭಿವೃದ್ಧಿ ಮಾರಕ ಅಂತ ಇದು ಮೊದಲಿಂದ ರಸ್ತೆ ಕಚ್ಚಾ ಇದೆ, ರೋಡ್. ಈಗ ಅದನ್ನು ನಾವು ಮಾಡ್ತಾ ಇದ್ದೆ. ಅಲ್ಲಿ ನಾವು ಕೇಂದ್ರ ಸರ್ಕಾರ ಪರ್ಮಿಷನ್ ತೊಗೊಳ್ಬೇಕು ಯಾವುದು ಅಂತ ಹೇಳ್ತಾ ಇದ್ದಾರೆ. ಹುಲಿ ಯೋಜನೆ ಇರ್ಬೋದು, ಕಸ್ತೂರಿ ರಂಗನ್ ವರದಿ ಇರ್ಬೋದು, ಅಭಯಾರಣ್ಯಗಳು ಇರ್ಬೋದು, ರಾಷ್ಟ್ರೀಯ ಉದ್ಯಾನಗಳು ಇರ್ಬೋದು, ಇವೆಲ್ಲ ಕೂಡ ಇವತ್ತು ಒಂದು ರೀತಿ ಹೊರದೇಶದ ಒಂದು ಒತ್ತಡಗಳವು. ಇವತ್ತು ಏನು ಗ್ಲೋಬಲ್ ವಾರ್ಮ್ ಅಂತ ಹೇಳ್ತಾರಲ್ಲ, ಅದರ ಒತ್ತಡಗಳು. ಈಗ ನಾನು ಹೇಳಿದಿಷ್ಟೇ, ಇಲ್ಲಿಗೆ ನಮ್ಮ ಕಾನೂನುಗಳು ಬರಬೇಕು, ನಮ್ಮ ದೇಶದಲ್ಲಿ ರೂಪಿಸಾದ ಕಾನೂನುಗಳು ಬರಬೇಕು. ವಿದೇಶಿಯರ ಒತ್ತಡಕ್ಕೆ ಬಂದ ಕಾನೂನುಗಳನ್ನು ನಾವು ಒಪ್ಪಲಿಕ್ಕೆ ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ಅವ್ಯಾಹತವಾಗಿ ನಡೀತಿರೋದು ಸ್ಪಷ್ಟ. ಇದರ ರಕ್ಷಣೆಗೆ ಕಠಿಣಾತಿ ಕಠಿಣ ಕಾಯ್ದೆಯ ಜಾರಿ ಅಗತ್ಯ ಇದೆ. ಇದನ್ನ ಸಹಿಸದ ಕೆಲ ಪಟ್ಟಭದ್ರ ಹಿತಾಸಕ್ತಿಗಳು ಇಂಥ ತಪ್ಪು ಸಂದೇಶವನ್ನ ರವಾನಿಸುತ್ತಿವೆ ಅನ್ನೋದು ಇವರ ವಾದ. ಹೊರಗಡೆ ಜನಗಳನ್ನು ಎತ್ತಿ ಕಟ್ಟುವಂಥ ಜನಗಳು ಅಥವಾ ಡೋಂಗಿ ಪರಿಸರವಾದಿಗಳು ಅಥವಾ ಬೇರೆ ಬೇರೆ ಏನು ಬೌದ್ಧಿಕವಾಗಿ ಕಡಿಮೆ ತಿಳ್ಕೊಂಡಿರ್ತಕ್ಕಂಥ ಈ ಹೋರಾಟಗಾರರು ಇದ್ದಾರಲ್ಲ, ಅವರು ಆಡುವಂಥ ಮಾತು ಇದು. ದೇಶದ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ತಮ್ಮ ಸ್ವಹಿತಾಸಕ್ತಿ ಕಾಪಾಡೋದಕ್ಕೋಸ್ಕರ ಇರುವ ಕಾನೂನನ್ನು ತಿರುಚಿ ಇಂಪ್ಲಿಮೆಂಟ್ ಮಾಡ್ತಾರೆ. ಯಾವುದೇ ವಿದೇಶಿ ಹಸ್ತಕ್ಷೇಪ ಇಲ್ಲ. ಅರಣ್ಯ ಅಧಿಕಾರಿಗಳ ದುಂಡಾವರ್ತನೆ ಈ ವರದಿಗಳ ಬಗ್ಗೆ ಜನ ಆಕ್ರೋಶಿತರಾಗುವಂತೆ ಮಾಡುತ್ತಿವೆ. ಈಗ ನಮ್ಮ ಹುಲಿ ಯೋಜನೆಯಲ್ಲಿ 10 ಲಕ್ಷ ರೂಪಾಯಿದು ಪ್ಯಾಕೇಜ್ ಕೊಡ್ತಿದ್ದಾರೆ. ಇವರನ್ನು ಈ 10 ಲಕ್ಷ ಪ್ಯಾಕೇಜ್ ತಗೊಂಡು ಜನ ಒಕ್ಕಲೆಬ್ಬಿಸಬೇಕಾಗುತ್ತೆ. 2006ರಲ್ಲಿ ಪ್ಯಾಕೇಜ್ ಮಾಡಿತ್ತು, ಈಗ 16ಕ್ಕೆ ಅದೇ ಪ್ಯಾಕೇಜ್ ಅವರು ಯೂಸ್ ಮಾಡ್ತಿದ್ದಾರೆ. ಎಷ್ಟು ಅನ್ಯಾಯ! ಇವರಿಗೆ ಆಫೀಸರ್ಸ್ಗೆ ತಿಂಗಳಿಗೆ ವರ್ಷಕ್ಕೆ ಒಂದ್ಸಲ ಪಗಾರ ಹಾಕಬೇಕು, ಅದೇ ಪ್ಯಾಕೇಜ್ ಹಾಕಿ ಹೆಚ್ಚಾಗಬಾರ್ದು. ಅದನ್ನು ಹೇಳ್ತೀನಿ, ನಮ್ಮ ಗಮನಕ್ಕೆ ತರದೆ ತೋಟ ತಾಲೂಕಿನ ಈ ಕಾಡಿಗೆ ಸಂಬಂಧಪಟ್ಟ ಯಾವುದೇ ಕಾನೂನುಗಳು ತರಬೇಕಾದ್ರೆ ನಮ್ಮ ಜನರ ಗಮನಕ್ಕೆ ತರಬೇಕು. ಅವ್ರ ಜೊತೆಯಲ್ಲಿ ಚರ್ಚೆ ಮಾಡಬೇಕು. ಈ ಕಾನೂನು ನಿಮಗೆ ಬೇಕು ಬೇಡ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಅವರು ಕಾನೂನುಗಳನ್ನು ಇಲ್ಲಿ ತರಲಿ. ದಿಲ್ಲಿ ವಿಧಾನಸಭೆಯಲ್ಲಿ
ಲೋಕಸಭೆಯಲ್ಲಿ ಕೂತ್ಕೊಂಡು ಕಾನೂನು ಜಾರಿಗಳು ಮಾಡ್ತಾರೆ ನಮ್ಮ MLAಗಳು MP ಗಳು. ಅವರಿಗೆ ಮರ್ಯಾದೆ ಇದ್ದರೆ ಜನರ ಮುಂದೆ ಬಂದು ಮಾತಾಡಲಿ. ಇವರು ನಮ್ಮ ಓಟಿ ಸಲುವಾಗಿ ಇಲ್ಲಿ ಬರೋವರು. ಇವರು ಇಂಥ ಏನು ಅವಧಿ ಇಂಥ ಯೋಜನೆಗಳನ್ನು ಜಾರಿ ಮಾಡಬೇಕಾದ್ರೆ ಯಾವತ್ತೂ ನಮ್ಮ ಜನರ ಕಡೆ ಬರೋದಿಲ್ಲ. ಜನರಿಗೆ ಕೇಳಿ, ಯಾಕೆ ಕೇಳಿ? ದಾಡಿ ಆಗಿದೆ ಇವರಿಗೆ ಜನರಿಗೆ ಕೇಳಲಿಕ್ಕೆ. ಮನೆ ಕಟ್ಟಬೇಕಾದ್ರೆ ಕೇಂದ್ರ ಸರ್ಕಾರ ಅನುಮತಿ ಕೊಡಬೇಕಂತ ಹೌದಾ ಅಂತ ಆ ಮಟ್ಟಕ್ಕೆ ಬಿಂಬಿಸಿದ್ದಾರೆ. ಇನ್ನು ಕಸ್ತೂರಿ ರಂಗನ್ ವರದಿ ಜಾರಿಯೇ ಆಗಿಲ್ಲ. ಈಗಾಗಲೇ ಕಸ್ತೂರಿ ರಂಗನ್ ವರದಿ ಜಾರಿಯಾಗಿದೆ, ನೀವು ಇಲ್ಲಿ ಬರಬೇಡಿ ಅಂತೇಳಿ ಹೇಳ್ತಿದ್ದಾರೆ ಫಾರೆಸ್ಟ್ನವರು ಅಂತೇಳಿ ಒಂದು ಲಾಬಿ ಎಬ್ಸಿದ್ರು. ಯಾವುದೇ ನೋಟಿಫಿಕೇಶನ್ ಆಗಿಲ್ಲ, ಯಾವುದೇ ಜಾರಿ ಆಗಿಲ್ಲ. ಅದರ ಪರಿಣಾಮನೇ ಜನಗಳಿಗೆ ಮುಟ್ಟಿಲ್ಲ. ಈಗಲೇ ಕಸ್ತೂರಿ ರಂಗನ್ ವರದಿಯಾಗಿದೆ, ನಮಗೆ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ, ವ್ಯವಸ್ಥಿತವಾದ ಹುಯಿಲೆಬ್ಬಿಸುವಂಥ ಕೆಲಸ ಆಗ್ತಾ ಇದೆ. ಸರ್ಕಾರ ಜನರ ಅಜ್ಞಾನ ತೊಡೆದು ಹಾಕಲು ಏನಾದರೂ ಪ್ರಯತ್ನ ಮಾಡಿದೆಯಾ? ಸದನ ಉಪಸಮಿತಿ ಏನ್ ಮಾಡ್ತಿದೆ? ಇದನ್ನೆಲ್ಲ ತಿಳಿಯಲು ನಾವು ಇನ್ನಷ್ಟು ಅಧ್ಯಯನ ಮುಂದುವರಿಸಿದ್ವಿ. ಕಾಡೊಳಗಿನ ಗ್ರಾಮಗಳಿಗೆ ಭೇಟಿ ನೀಡಿದ್ವಿ. ಆಗ ಇನ್ನಷ್ಟು ಕಟು ಸತ್ಯಗಳು ಬಯಲಾದವು. ಕೇರಳ ಸರ್ಕಾರದಂತೆ ನಮ್ಮ ಸರ್ಕಾರ ಯಾಕೆ ಈ ವರದಿ ಜಾರಿ ಮಾಡುವಾಗ ಜನಪರವಾದ ಸ್ಪಷ್ಟ ನಿಲುವು ತಗೊಳ್ತಿಲ್ಲ? ಈ ವರದಿ ಜಾರಿಯ ಹಿಂದೆ ಭಾರೀ ಷಡ್ಯಂತ್ರ ಏನಾದರೂ ರಚಿಸ್ತಿದೆಯಾ?